ಸಿದ್ದರಾಮಯ್ಯರ ಆಡಳಿತದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಖ್ಯೆ ಎಷ್ಟು? ಕಳೆದ 10 ವರ್ಷದಲ್ಲಿ ರಾಜ್ಯದಲ್ಲಿ ಸತ್ತಂತಹ ರೈತರ ಸಂಖ್ಯೆ ಎಷ್ಟು? ಬೆಚ್ಚಿ ಬೀಳಿಸ್ತಾ ಇದೆ ಕಂದಾಯ ಇಲಾಖೆ ಕೊಟ್ಟ ಮಾಹಿತಿ. ಫ್ರೀಡಂ ಟಿವಿಯಲ್ಲಿ ಅಂಕಿಅಂಶ ಸಮೇತ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ. ನಮ್ಮ ರಾಜ್ಯದಲ್ಲಿ ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಕೂಡ ಆ ಆಡಳಿತದ ಮೂಗಿನ ನೇರಕ್ಕೆ ಸಾಕಷ್ಟು ಆತ್ಮಹತ್ಯೆಗಳು ನಡೀತಾವೆ. ಸಿದ್ದು ಆಡಳಿತದಲ್ಲಿ ಹಾಗಾದ್ರೆ ಆತ್ಮಹತ್ಯೆ ನಡೀತಾ? ಕಳೆದ 10 ವರ್ಷದಲ್ಲಿ ರಾಜ್ಯದಲ್ಲಿ ಸತ್ತವರ ಸಂಖ್ಯೆ ಎಷ್ಟು? ಬೆಚ್ಚಿ ಬೀಳಿಸ್ತಾ ಇದೆ ಕಂದಾಯ ಇಲಾಖೆ ಅರ್ಥಾತ್ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ವರದಿ. ಫ್ರೀಡಂ ಟಿವಿಯಲ್ಲಿ ಅಂಕಿಅಂಶ ಸಮೇತ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ. ಹಾಗಾದ್ರೆ ಕಳೆದ 10 ವರ್ಷದಲ್ಲಿ ನಡೆದಿರೋ ಆತ್ಮಹತ್ಯೆಗಳ ಸಂಖ್ಯೆ ಎಷ್ಟು? ಸಿದ್ದರಾಮಯ್ಯರ ಆಡಳಿತದಲ್ಲಿ ಆತ್ಮಹತ್ಯೆ ಆಗಿದೆಯಾ? ಸಿದ್ದರಾಮಯ್ಯರು ಅಂತ ಹೇಳಿ ಪ್ರತ್ಯೇಕವಾಗಿ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ಅಹಿಂದ ಸಮಾಜದಿಂದ ಬಂದವರು, ರೈತರ ಜೊತೆಗಿನ ಅತ್ಯಂತ ಹತ್ತಿರದ ಸಂಬಂಧದ ಸಮುದಾಯ, ಜನಪರ ರೈತರ ಪರ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಎನ್ನುವಂತಹ ಒಂದು ಅಲೆ ರಾಜ್ಯದಲ್ಲಿದೆ. ಹಾಗಾಗಿ ಸಿದ್ದರಾಮಯ್ಯರ ಆಡಳಿತದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ, ಅರ್ಥಾತ್ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವುದರ ಒಂದು ವರದಿ ಸಿಕ್ಕಿದೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಕೊಟ್ಟಂತಹ ಒಂದು ವರದಿ. ಆ ವರದಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನು ಹೊರಹಾಕಿದೆ. ಹಾಗಾದ್ರೆ ಏನು ಅದು ಮಾಹಿತಿ? ಕಾಂಗ್ರೆಸ್ ಅವಧಿಯಲ್ಲಿ, ಬಿಜೆಪಿ ಅವಧಿಯಲ್ಲೂ ಕೂಡ ಆತ್ಮಹತ್ಯೆಗಳು ನಡೆದಿದ್ದಾವೆ. ರಾಜ್ಯದಲ್ಲಿ ಕಳೆದ 10 ವರ್ಷದಲ್ಲಿ 10,000 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದು ವರ್ಷಕ್ಕೆ ಸಾವಿರಾರು ಜನ ಅನ್ನೋ ಲೆಕ್ಕ. ಕಳೆದ 2.5 ವರ್ಷದಲ್ಲಿ ಬರೋಬ್ಬರಿ 100 ಜನ, ಅರ್ಥಾತ್ ಕಳೆದ 2.5 ವರ್ಷದಲ್ಲಿ ಬರೋಬ್ಬರಿ 2,422 ರೈತರು ಆತ್ಮಹತ್ಯೆ. ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹದ್ದು. ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ ಬೆಳಗಾವಿ. ಉತ್ತರ ಕರ್ನಾಟಕದ ಭಾಗದಲ್ಲಿಯೇ ರೈತರ ಆತ್ಮಹತ್ಯೆಗಳು ಹೆಚ್ಚು. ಇದಕ್ಕೇನು ಉತ್ತರಕ್ಕೆ ಉತ್ತರವೇ ಇಲ್ಲ. ಪಾಪ ಉತ್ತರ ಅನಾದಿ ಕಾಲದಿಂದಲೂ ಕೂಡ ಉತ್ತರ ಸಿಗದೆ ತತ್ತರಿಸಿ ಹೋಗಿರುವಂತಹ ಒಂದು ಭಾಗ ಅದು. ಕರಾವಳಿ ಭಾಗದಲ್ಲೂ ಕೂಡ ರೈತರ ಹತ್ಯೆಗಳು ತೀರಾ ಕಡಿಮೆ. ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಬೆರಳೆಣಿಕೆಯ ಕೇಸುಗಳು ದಾಖಲಾಗಿರ್ತವೆ. ಇದು ಕಂದಾಯ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರತಕ್ಕಂತಹ ಅಂಕಿಅಂಶ. ಈ ಅಂಕಿಅಂಶದಲ್ಲೂ ಕೂಡ ಎಲ್ಲವೂ ಸಕ್ರಮ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಸಾವಿನ ಪ್ರಕರಣಗಳು ಹೈಡ್ ಆಗಿರೋ ಸಾಧ್ಯತೆಗಳು ಇರ್ತವೆ. ಕಳೆದ 2.5 ವರ್ಷದಲ್ಲಿ ಬರೋಬ್ಬರಿ 2,422 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರವಾಹ, ಬರಪೀಡಿತ ಮತ್ತಿತರ ಕಾರಣಗಳಿಂದ ಕೆಲವೊಂದು ಆತ್ಮಹತ್ಯೆಗಳು. ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ. ಇದಕ್ಕೆ ಸಿದ್ದರಾಮಯ್ಯನವರು ಹೊಣೆ ಅಂತ ಹೇಳೋದಲ್ಲ. ಈಗ ಉದಾಹರಣೆಗೆ ಕೆಲ ಶಾಲೆಗಳಲ್ಲಿ HM ನೇಮಕ ಮಾಡಿರ್ತಾರೆ, ಹೆಡ್ ಮಿಸ್ಸು, ಹೆಡ್ ಮಾಸ್ಟ್ರು ಅಂತ ಹೇಳಿ. ಅವರ ಅವಧಿಯಲ್ಲಿ ಎಷ್ಟು ಜನ ಹೆಚ್ಚಿನ ತೆರಗಡೆಯನ್ನು ಪಡೆದುಕೊಂಡ್ರು ಅಂತ ಕೆಲ ಲೆಕ್ಕಾಚಾರಗಳು ಬಂದಾಗ ಆ HMಗೆ ಒಂದು ಹೆಮ್ಮೆ. ನನ್ನ ಅವಧಿಯಲ್ಲಿ ಜನರೆಲ್ಲೂ ವಿದ್ಯಾರ್ಥಿಗಳು ಜಾಣೆಯರಾಗಿದ್ದರು, ವಿದ್ಯಾರ್ಥಿಗಳು ಒಳ್ಳೆ ತೆರಗಡೆಯಿಂದ ಪಾಸ್ ಆಗಿದ್ರು ಅಂತ. ಹಂಗೇನೆ ಒಂದು ಸರ್ಕಾರ ಬಂದಾಗ ಆ ಸರ್ಕಾರ ರೈತರಿಗೆ ಎಷ್ಟು ತೃಪ್ತಿ ಕೊಡ್ತು, ಆ ತೃಪ್ತಿ ರೈತರನ್ನ ಎಷ್ಟು ವರ್ಷಗಳ ಕಾಲ ಬದುಕಿಸಿತು ಅನ್ನೋದು ಪ್ರಶ್ನೆ. ಬೊಮ್ಮಾಯಿ ಅವಧಿಯಲ್ಲಿ ಎಷ್ಟು ಜನ ರೈತರು ಸತ್ತಿಲ್ಲ. ಶೆಟ್ಟರು, ಜನಾರ್ದನ, ಸದಾನಂದ ಗೌಡರು ಇವರೆಲ್ಲ ಒಂದು ಬೆರಳೆಣಿಕೆ ದಿವಸಗಳು CM ಆಗಿದ್ದವರು. ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯನವರು ದೀರ್ಘಾವಧಿಯ ಮುಖ್ಯಮಂತ್ರಿಗಳು ಇವರೆಲ್ಲ. ಇವರ ಕಾಲಘಟ್ಟದಲ್ಲೂ ಕೂಡ ಆತ್ಮಹತ್ಯೆಗಳಾಗಿದ್ದಾವೆ. ನಾವು ಯಾಕೆ ತೋರಿಸ್ತಾ ಇದ್ದೀವಿ ಅಂತ ಕೇಳಿದ್ರೆ, ಒಬ್ಬ ರಾಜ ತನ್ನ ಪ್ರಜೆಯನ್ನ ಸಂತೃಪ್ತನಾಗಿ ಇಟ್ಟುಕೊಂಡ್ರೆ ಆ ಪ್ರಜೆ ಸುದೀರ್ಘವಾಗಿ ಬದುಕ್ತಾನಂತೆ. ಇದು ಜನಪ್ರತಿನಿಧಿಗಳಿಗೂ ಕೂಡ ಅನ್ವಯ ಆಗುತ್ತೆ. ಹಾಗಾಗಿ ರೈತರನ್ನ ನೋಯಿಸಬೇಡಿ, ರೈತರ ಭಾವನೆಯ ಜೊತೆ ಆಟ ಆಡಬೇಡಿ, ರೈತ ವರ್ಗಕ್ಕೆ ಸದಾಕಾಲ ರೈತ ಪರವಾಗಿ ಇರಿ ಅಂತ ಹೇಳ್ತಾ ಈ ಬುಲೆಟಿನ್ ಅನ್ನ ಮುಗಿಸುವಂತ ಸಮಯ ಆಯಿತು. ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಇದೊಂಥರದ ಮಾದರಿಯಾಗಬೇಕು. ಕಾರಣ ತನ್ನ ಅಧಿಕಾರ ಅವಧಿಯಲ್ಲಿ ರೈತರ ಸಾವಿನ ಸಂಖ್ಯೆಯೂ ಕೂಡ ಕಡಿಮೆಯಾಗಬೇಕು. ಸಾಯಲೇಬಾರದು, ಆದರೂ ಕೂಡ ಆ ಪ್ರಕರಣಗಳನ್ನು ನಡೆದು ಹೋಗ್ತವೆ. ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರಿತೀವಿ ನಾವು. ಆ ಬೆನ್ನೆಲುಬೆ ಇಲ್ಲದಿದ್ದರೆ ಅಕಶೇರುಕಾಗೋದಿಲ್ವ ದೇಶ?
ಬೆನ್ನು ಮೂಳೆ ಇಲ್ಲದೆ ಇರತಕ್ಕಂಥ ಜೀವಿ ಆದರೆ ಭಾರಿ ಕಷ್ಟ. ತ್ರಾಣ ಕಳ್ಕೊಂಡು ಕೆಳಗೆ ಉರುಳುತ್ತೀವಿ, ಮುಗ್ಗರಿಸಿ ಬೀಳ್ತೀವಿ. ಹಾಗಾಗಿ ರೈತರ ಪರವಾಗಿರಿ ಸರ್ಕಾರ. ರೈತರ ಪರವಾಗಿದ್ದರೆ ಸುದೀರ್ಘವಾಗಿ ಆಡಳಿತವೂ ನಡೆಸ್ಬೋದು, ರೈತರ ಕುಟುಂಬವೂ ಕೂಡ ಸುದೀರ್ಘವಾಗಿ ಜೀವನ ಮಾಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.